ಹುಲಿ ಹೊಡೆಯೋದಕ್ಕೂ ಇಲಿ ಹೊಡೆಯೋದಕ್ಕೂ ಜಿಂಕೆ ಹೊಡೆಯೋಕ್ಕೂ ವ್ಯತ್ಯಾಸ ಇದೆ. ನನಗೆ ಇನ್ಯಾರಿಗೋ ಲಾಯರಿಗೆ ಕೇಳಿ ಮಾಡೋದಕ್ಕಿಂತ ನಾನೇ ಲಾಯರ್ ಆದರೆ ಚೆನ್ನಾಗಿರುತ್ತಲ್ಲ ಅಂತ ನಾನು ಮಾಡ್ಕೊಂಡಿದ್ದು ಬಿಟ್ಟರೆ ನಾನು ಪ್ರಾಕ್ಟೀಸ್ ಮಾಡಿ ಏನೋ ಮಾಡಬೇಕು ಲಾದಲ್ಲಿ ಕಂಟಿನ್ಯೂ ಆಗಬೇಕು ಅಂತಿಲ್ಲ. ಪುನೀತ್ ರಾಜ್ಕುಮಾರ್ ಸರ್ ಬಂದಾಗ ಹೀಗಿರುತ್ತಾ ಅಂದರೆ ಪಾಪ ಅವ್ರಿಗೇನು ಗೊತ್ತಿಲ್ಲ, ಹೊರ ಪ್ರಪಂಚ ಅವ್ರು ನೋಡಿಲ್ಲ. ಯಾವುದೇ ಕೆಲಸ ಮಾಡಬೇಕಂದ್ರೆ ಮುಖ್ಯವಾಗಿ ಆಸಕ್ತಿ ಬೇಕು ನಮಗೆ. ಅದರಲ್ಲಿ ಆಸಕ್ತಿ ಇದೆ, ನಾವು ಮಾಡಬೇಕು ಅಂತ ಆದಾಗ ನಾವು ಹಿಮಾಲಯ ಪರ್ವತನೂ ಕೂಡ ಹತ್ತಬಹುದು. ಯಾರು ಬರ್ತಿದ್ದಾರೆ ಗೊತ್ತಿಲ್ಲ, ಸುಮ್ಮನೆ ಕಾರ್ ಬಂತು, ನಾನು ಈ ಕಡೆ ಪಾರ್ಕ್ ಮಾಡಿ ಅಂತ ಹೇಳಿದೆ. ಆಮೇಲೆ ಮೇಡಮು ಮತ್ತು ಪುನೀತ್ ರಾಜ್ಕುಮಾರ್ ಇಳಿದಾಗ ನನಗೆ ಗೊತ್ತಾಗಿದೆ ಇವರೇ ಅಂತ. ನೀವು ವಾರದಲ್ಲಿ 7 ದಿನ ಮಾಡ್ತೀರಾ ಹೇಗೆ? ಸೀಸನಲ್ಲಿ ಹೀಗೆ ಮಳೆಗಾಲ ದಾಟಿದ ಮೇಲೆ ಇವಾಗ ಸೆಪ್ಟೆಂಬರ್ ತಿಂಗಳವರೆಗೂ ಗೆಸ್ಟ್ ಬರೋದಿಲ್ಲ. ಈ ಮಂತಿಂದ ಸ್ಟಾರ್ಟ್ ಆಗ್ತಾರೆ. ಅದು ಮಳೆಗಾಲ ಸ್ಟಾಪ್ ಆದಮೇಲೆ ಬರ್ಡ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆದಾಗ ನಿಧಾನಕ್ಕೆ ಈ ಒಂದು ಪಕ್ಷಿ ವೀಕ್ಷಣೆ ಮಾಡೋರು, ಫೋಟೋಗ್ರಾಫರ್ಸು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಕ್ಟೋಬರ್ ಟು ಮಾರ್ಚ್ ಏಪ್ರಿಲ್ವರೆಗೂ ಮಾಡ್ತೇನೆ ಸರ್. ನಿಮ್ಮ ಓದಿನ ಹಿನ್ನೆಲೆ ಏನು? ನಾನು MA B.Ed ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ MA B.Ed ಕಂಪ್ಲೀಟ್ ಮಾಡ್ಕೊಂಡು ಒಂದು 7 ವರ್ಷ ನನಗೆ ಶಾಲೆ ಶಿಕ್ಷಕಿಯಾಗಿ ಹೈಸ್ಕೂಲ್ ಟೀಚರಾಗಿ ನನ್ನ ಸರ್ವಿಸ್ ಆಗಿದೆ. ಆನಂತರ ನಾನು ಸ್ಕೂಲ್ ಡಿಸ್ಕಂಟಿನ್ಯೂ ಮಾಡಿಕೊಂಡೆ, ರಿಸೈನ್ ಮಾಡಿಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋದೆ, ನಾನು ಸ್ಟಡಿ ಮಾಡೋಣ ಅಂದ್ಕೊಂಡು ಏನು ನನಗೆ ತುಂಬ ಇಷ್ಟವಾದಂಥ ಒಂದು ಫೀಲ್ಡು. ಮುಂಚೆಯಿಂದ ನನಗೆ ಮಾಡೋದು ಇಷ್ಟ ಇತ್ತು, ಆದರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಹೇಳ್ತಿದ್ರು 4 ಕಬೋರ್ಡಷ್ಟು ಬುಕ್ಸ್ ಓದಬೇಕು ಅಂತ ಒಂದು ಭಯ ನನ್ನಲ್ಲಿ ಇಟ್ಬಿಟ್ರು. ನಾನಿಲ್ಲ, ಟೀಚರೇ ಚೆನ್ನಾಗಿದೆ ಈ ಫೀಲ್ಡೆ ಅಂತ ಹೇಳಿ ಅದನ್ನು ಮಾಡಿಕೊಂಡೆ. ಆದರೂ ನನಗೆ ಹಿಂದೆ ಬಿಡಲಿಲ್ಲ ಅನಿಸುತ್ತೆ. ನನಗೆ ಮತ್ತೆ ಓದೋವಂಥ ಅವಕಾಶ ಸಿಕ್ತು. ಸುಮ್ಮನೆ ಕುತ್ಕೊಂಡು ಏನು ಮಾಡೋದಂತ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಕೋವಿಡಲ್ಲಿ ಸುಮಾರು ಟೈಮ್ ಸಿಕ್ತು. 3 ಇಯರ್ಸು ಕಂಪ್ಲೀಟ್ ಮಾಡಿಕೊಂಡು ಮತ್ತು ಇನ್ನೊಂದು ಎಕ್ಸಾಮ್ಸ್ ಇರ್ತವೆ, ಅದನ್ನು ಎಕ್ಸಾಮ್ಸು ಪಾಸ್ ಮಾಡಿಕೊಂಡೆ ಸರ್. ಈಗ ನಾನು ದಾಂಡೇಲಿ ಮತ್ತು ಹಳಿಯಾಳ ಭಾಗದಲ್ಲಿ 2 ಕೋರ್ಟಲ್ಲೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನನಗೆ ಸಮಯ ಸಿಕ್ಕಿದಾಗೆಲ್ಲ ನಾನು ಕೋರ್ಟಿಗೆ ಅಟೆಂಡ್ ಆಗ್ತೇನೆ. ನನಗೆ ಈ ಥರ ಗೆಸ್ಟ್ ಇದ್ದಾಗ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಹೆಚ್ಚು ಇದರಲ್ಲೇ ಇರ್ತೇನೆ. ಎಲ್ಲ ಧಾರವಾಡದವರೇ ಪ್ರಯಾಣ ಮಾಡಿ ಓದಿದ್ರಾ? ಧಾರವಾಡ, ಹೌದು ಸರ್. ನಾನು ಇಲ್ಲಿಂದ ಹುಬ್ಳಿವರೆಗೂ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಈ ಒಂದು ಮುಗಿಸ್ಬೇಕು ಅಂತ. ನಾನು ಏನಾದರೂ ಕೆಲಸ ಹಿಡಿದ್ರೆ ಅದು ಮುಗಿಸೋವರೆಗೂ ನಾನು ಬಿಡೋದಿಲ್ಲ ಅಂತ ಒಂದು ಚಾಲೆಂಜಾಗಿ ತೊಗೊಳ್ತೇನೆ ಯಾವುದಾದ್ರೂ. ಹಾಗಾಗಿ ನನಗೆ ಅನುಕೂಲ ಆಯಿತು. ಮತ್ತು ನೇಚರಲ್ಲಿ ಇರೋದ್ರಿಂದ ನನಗೆ ಸಾಧ್ಯ ಆಯಿತು ಓದಲಿಕ್ಕೆ ಮತ್ತು ಪ್ರತಿಯೊಂದು. ಆಮೇಲೆ ಮನೆಯವ್ರದ್ದು ಸಪೋರ್ಟ್ ನಂಗೆ ಹೆಚ್ಚು ಸಿಕ್ತು. ಅಪ್ಪ ಅಮ್ಮ ಮತ್ತು ಕೆಲವೊಂದು ಬುಕ್ಸ್ ತಂದು ಕೊಡೋದಾಗಲಿ, ಎಲ್ಲ ಕಡೆಯಿಂದನೂ ನಂಗೆ ಸಪೋರ್ಟು ಚೆನ್ನಾಗಿ ಸಿಕ್ತು. ನನ್ನ ಫ್ರೆಂಡ್ಸ್ ಎಲ್ಲ ಬುಕ್ಸ್ ಕೊಟ್ಟರು ಲಾದು. ಅವರು 3rd ಇಯರ್ ಇದ್ದಾಗ, ನಾನು 1st ಇಯರ್ ಇದ್ದಾಗ ನನಗೆ ಅವ್ರ ಬುಕ್ಸ್ ಓದ್ಲಿಕ್ಕೆ ಸಿಕ್ತು. ಹೀಗಾಗಿ ನನಗೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಆದರೆ ಮುಗಿಸ್ಕೊಂಡ್ಮೇಲೆ ನಾನು ಏನು ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ, ಮಕ್ಕಳಿಗೆ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕು. ಯಾವುದೊಂದು ಗಿಡ ಕಟ್ ಮಾಡಿದಾಗ ಸುಮ್ಮನೆ ಈ ಥರ ಎಲೆ ಹರಿತಾರೆ, ಅಲ್ಲಿ ಟೀಕ್ ವುಡ್ಡನ್ನು ಕಟ್ ಮಾಡಿರ್ತಾರೆ, ರೋಸ್ ವುಡ್ಡನ್ನು ಕಟ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಅದರದಂಥ ಸೆಕ್ಷನ್ಸ್ ಇರಲ್ಲ. ಹುಲಿ ಹೊಡೆಯೋದಕ್ಕೂ ಇಲಿ ಹೊಡೆಯೋದಕ್ಕೂ ಜಿಂಕೆ ಹೊಡೆಯೋಕ್ಕೂ ವ್ಯತ್ಯಾಸ ಇದೆ. ಅದನ್ನು ಅವ್ರು ತಿಳಿಸ್ಕೊಟ್ಟಾಗ ಎಫೆಕ್ಟಿವ್ ಆಗಿರುತ್ತೆ ನನ್ನ ಒಂದು ನೇಚರ್ ಟ್ರೇಲು. ಅಂದರೆ ನಿಮ್ಮ ಈ ನೇಚರ್ ವರ್ಕು ಅಥವಾ ಒಂದು ಬರ್ಡ್ ವಾಚಿಂಗಿಗೆ ನೀವೊಬ್ಬ ಗೈಡ್ ಆಗಿ ಕೆಲಸ ಮಾಡುವಾಗಲೂ ನಿಮಗೆ ಹೆಲ್ಪ್ ಆಯಿತು, ತುಂಬ ಹೆಲ್ಪ್ ಆಯಿತು. ಅದು ಹೇಳಿದಾಗ ಹೆಚ್ಚು ಅವರು ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿಸ್ಕೋತಾರೆ. ನಾನು ಲೀಗಲಾಗಿ ನೋಡಿ, ಟೈಗರ್ ರಿಸರ್ವಲ್ಲಿ ಸೊಳ್ಳೆ ಹೊಡೆದ್ರು ಅಫೆನ್ಸು ಆ ಥರ ಹೇಳಿದಾಗ ಅವರು ಹೌದಲ್ಲ, ಈ ಥರ ಒಂದು ಪ್ರೀತಿ ಹುಟ್ಕೊಳ್ಳುತ್ತೆ ನಮ್ಮ ಈ ಪರಿಸರದ ಬಗ್ಗೆ. ಇನ್ನೂ ಹೆಚ್ಚು ಆಸಕ್ತಿಯನ್ನು ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಇದಾಗುತ್ತೆ. ಸರ್, ಇದು ಕಟ್ ಮಾಡಿದ್ದಾರೆ ಈ ಮರ ನೋಡಿ, ಇದು ಕ್ರೊಕೊಡೈಲ್ ಬಾರ್ಕ್ ಅದಕ್ಕೆ ಸ್ಕಿನ್ ನೋಡ್ತಾ ಇದ್ದೀರಲ್ಲ, ಆ ಕ್ರೊಕೊಡೈಲ್ ಮತ್ತಿ ಮರ, ಅದನ್ನು ಕಟ್ ಮಾಡಿದ್ರು ಏನು ಪನಿಷ್ಮೆಂಟ್ ಇರುತ್ತೆ ಒಂದು ವೇಳೆ ಅಫೆನ್ಸ್ ಆದರೆ. ಬೀಟೆ ಮರನ ಕಟ್ ಮಾಡಿದ್ರು ಏನು ಪನಿಷ್ಮೆಂಟು, ಆ ಥರ ನಾನು ಹೇಳಿದಾಗ ಹೆಚ್ಚು ಅವ್ರಿಗೆ ಎಫೆಕ್ಟಿವ್ ಆಗಿ ಹೌದಲ್ಲ ಅಂತ ಹಿಂಗೆ ತಿಳ್ಕೊಳ್ತಾರೆ. ನನಗೆ ಇನ್ಯಾರಿಗೋ ಲಾಯರಿಗೆ ಕೇಳಿ ಮಾಡೋದಕ್ಕಿಂತ ನಾನೇ ಲಾಯರ್ ಆದರೆ ಚೆನ್ನಾಗಿರುತ್ತಲ್ಲ ಅಂತ ನಾನು ಮಾಡ್ಕೊಂಡಿದ್ದು ಬಿಟ್ಟರೆ ನಾನು ಪ್ರಾಕ್ಟೀಸ್ ಮಾಡಿ ಏನೋ ಮಾಡಬೇಕು ಲಾದಲ್ಲಿ ಕಂಟಿನ್ಯೂ ಆಗಬೇಕು ಅಂತಿಲ್ಲ. 100% ಇದರಲ್ಲೇ ಇದ್ದೇನೆ ನಾನು. ಈಗ ಸಣ್ಣ ಏಜು ಮದುವೆಗಿದ್ವಿ ನೋಡ್ತಾ ಇದ್ದಾರೆ. ನನಗೆ ಹತ್ತಿರ ಆಗೋ ಥರ ಇಲ್ಲೇ ಎಲ್ಲಾದರೂ ನೋಡಿ ಅಂತ ಹೇಳಿದ್ದೀನಿ ಮನೆಯಲ್ಲಿ. ನನಗಿಷ್ಟ ಆದರೆ ನನ್ನ ಕೆಲಸವನ್ನು ನನ್ನನ್ನು ಇಷ್ಟಪಟ್ಟು ಓಕೆ ಅಂದರೆ ನಾನು ರೆಡಿ ಇದ್ದೀನಿ.
ಇಲ್ಲ ಅಂದರೆ ನಾನು ಹೀಗೆ ಇರ್ತೀನಿ ಅಂತ ಹೇಳಿದ್ದೀನಿ. ನನ್ನ ಮನೆಯಲ್ಲಿ ಏನು ಹೇಳಿಲ್ಲ, ಓಕೆ ನಿನ್ನ ಇಷ್ಟ ಅಂತ ಹೇಳಿಬಿಟ್ಟಿದ್ದಾರೆ. ನೀನು ತುಂಬ ಹುಷಾರಿದ್ದಿ, ನಿನ್ನ ಲೈಫನ್ನು ನೀನು ಲೀಡ್ ಮಾಡ್ತಿ, ಏನು ಕೆಸರಲ್ಲಿ ನಿನ್ನನ್ನು ಒಗೆದ್ರೂ ನೀನು ಮತ್ತೆ ತಿರ್ಗಾ ಬರ್ತಿ ಮನೆಗೆ, ಏನಿಲ್ಲ ನೀನು ನೋಡ್ಕೊ, ನಿನ್ಗೆ ಇಷ್ಟ ಆದರೆ ನೀ ಹೇಳು. ಮಕ್ಕಳು ನೀವು? ನಾವು 5 ಜನ ಮಕ್ಕಳು. ದೊಡ್ಡೋಳ್ದು ಮ್ಯಾರೇಜ್ ಆಗಿದೆ, ಚಿಕ್ಕವಳಿದ್ದಾಳೆ, ಇನ್ನು 2 ತಮ್ಮಂದಿರಿದ್ದಾರೆ, ಅವರೆಲ್ಲ ಸ್ಟಡಿ ಮಾಡ್ತಿದ್ದಾರೆ ಸರ್. ಒಬ್ಬನು ದೊಡ್ಡವನು 10th ಬೇಸಲ್ಲಿ ಈಗ ಬ್ಯಾಂಕಲ್ಲಿ ಒಂದು ಕೆಲಸದಲ್ಲಿದ್ದಾನೆ. ಅಂದರೆ ತಂದೆಯವ್ರಿಗೆ ಕಮ್ಮಿ ಮಾಡಿ ಕೋವಿಡಲ್ಲಿ ಆ ಒಂದು ಪ್ಲೇಸಲ್ಲಿ ತಮ್ಮನಿಗೆ ತೊಗೊಂಡಿದ್ದಾನೆ. ಈ ಥರ ನಡೀತಾ ಇದೆ. ಮಮ್ಮಿ ನಮ್ಮ ತಾಯಿಯವರು ಟೈಲರು. ಹೀಗೆ ನಮ್ಮದೊಂದು ಚಿಕ್ಕ ಪರಿವಾರ. ಸೊ ಈ ಪರಿಸರದಲ್ಲಿ ಈ ವೃತ್ತಿಯಲ್ಲಿ ನೀವು ಭಾಳ ಸಂತೋಷದಲ್ಲಿದ್ದೀರಿ? ಖುಷಿ ಆಗುತ್ತೆ ಸರ್. ಈಗ ನಮ್ಮ ತಾಯಿಯವ್ರಿಗೂ ಖುಷಿಯಾಗಿದೆ. ಅಂದರೆ ಲಾಸ್ಟ್ ಟೈಮು ಯಾವಾಗಿಂದ ಅವರಿಗೆ ಗೊತ್ತಾಗಿದೆ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಬಂದಾಗ ಓ ಹೀಗಿರುತ್ತಾ ಅಂದರೆ ಪಾಪ ಅವ್ರಿಗೇನೂ ಗೊತ್ತಿಲ್ಲ, ಹೊರ ಪ್ರಪಂಚ ಅವ್ರು ನೋಡಿಲ್ಲ, ಇನ್ನೂವರೆಗೂ ಕಾಡು ಮನೆಗೂ ಬಂದಿಲ್ಲ. ಅವರು ಬರ್ತೀನಿ ಅಂತ ಹೇಳ್ತಾರೆ, ಬಂದಿಲ್ಲ. ಅವ್ರ ಥರ ನಾಚಿಕೆ, ಎಲ್ಲೋ ಒಂಥರ ಶೈ. ಹಾಗಾಗಿ ಪುನೀತ್ ರಾಜ್ಕುಮಾರ್ ಬಂದರು ಅಂತೇಳಿ ಟಿ ವಿಗಳಲ್ಲಿ ತೋರಿಸಿದಾಗ ಮತ್ತು ಪತ್ರಿಕೆಗಳು ಕೆಲವೊಂದು ಇಂಡಿಯನ್ ಎಕ್ಸ್ಪ್ರೆಸ್ ಅಂದಾಗ ಖುಷಿ ಪಡ್ತಾರೆ. ಇದೆಲ್ಲ ಓಕೆ, ಬಟ್ ಇನ್ಕಮ್ ಏನಿಲ್ವಲ್ಲ ಅಂತ ಹೇಳ್ತಾರೆ. ಆವಾಗ ಅವರು ಇಲ್ಲಮ್ಮ, ಒಂದಲ್ಲ ಒಂದು ದಿನ ನಾನು ಮಾಡ್ತಾ ಇರೋದು ಕೆಲಸ ಇದು ಬಾಳೆ ಇದಲ್ಲ, ನಾನು ಮಾಡ್ತಾ ಇರೋದು ತೆಂಗಿನ ಮರದ ಥರ, ಅದು ಮುಂದೆ ಫಲ ಕೊಡುತ್ತೆ, ನೀನು ನೋಡ್ತಾ ಇರು ಅಂತ ಹೇಳಿದ್ದೀನಿ. ಅವರು ಖುಷಿಯಲ್ಲಿದ್ದಾರೆ ಅಷ್ಟೇ. ಯಾವಾಗಾಗುತ್ತೆ, ಏನು ಇನ್ಕಮ್ ಆಗುತ್ತೆ ಅದು ಅಮ್ಮನಿಗೆ ಹೋಗುತ್ತೆ. ಆ ಥರ ನನಗೇನಾದರೂ ಇದರಲ್ಲಿ ಖುಷಿ ಇದೆ ಅಂತ ಮಾಡ್ತಾಯಿದ್ದೀನಿ ಸರ್. ಇದು ಯಾವುದೇ ಕೆಲಸ ಮಾಡಬೇಕಂದ್ರೆ ಮುಖ್ಯವಾಗಿ ಆಸಕ್ತಿ ಬೇಕು ನಮಗೆ. ಅದರಲ್ಲಿ ಆಸಕ್ತಿ ಇದೆ, ನಾವು ಮಾಡಬೇಕು ಅಂತ ಆದಾಗ ನಾವು ಹಿಮಾಲಯ ಪರ್ವತನ ಕೂಡ ಹತ್ತಬೋದು. ನನಗೆ ಈ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನಾನೇ ಸ್ವಂತದಾಗಿ ಮಾಡ್ತಾ ಹೋದೆ, ರಾತ್ರಿ ಹಗಲು ಇದನ್ನು ಓದ್ತಾ ಹೋದೆ. ಸೆಲ್ಫ್ ಸ್ಟಡಿ, ಈ ಥರ ಬುಕ್ಸ್ಗಳನ್ನು ಈ ಥರ ನೋಡಿ, ಇದೆಲ್ಲ ಬುಕ್ಸು ನನ್ನಲ್ಲಿ ಅವೈಲೇಬಲ್ ಇದೆ. ಈ ಥರ ನಾನು ತೊಗೊಂಡಂಥದ್ದು ಫೀಲ್ಡ್ ಗೈಡು, ಈ ಥರ ಚೆಕ್ ಲಿಸ್ಟ್ ಮಾಡ್ತೇನೆ. ಓಕೆ, ಎಲ್ಲ ಥರದ್ದು ವೈಲ್ಡ್ ಲೈಫ್ ಸಂಬಂಧಪಟ್ಟಂಥ ಎಲ್ಲ ಇದೆ. ಈ ಥರ ಟೈಮ್ ಸಿಕ್ಕಿದಾಗ ಬುಕ್ಸನ್ನು ಓದಿದಾಗ ಎಲ್ಲೋ ಒಂದು ಪಾತ್ರಗೀತಿಗಳು ಇದೆ. ನೀವು ಪಾತ್ರಗೀತಿ ಬಗ್ಗೆನೂ ನೋಡಬೇಕು, ಯಾವುದದು ಬಟರ್ಫ್ಲೈ ಅಂದಾಗ ಇದರಲ್ಲಿ ಸಿಗುತ್ತೆ ಬರ್ಡ್ಸ್ ಬಗ್ಗೆ. ಈ ಕಡೆ ನೀವು ತಿರುಗಿ ಹಾಕಿದಾಗ ಹಾವಿನ ಬಗ್ಗೆ ಇದ್ದಾವೆ. ಏಷ್ಯನ್ ಕೋಯಿಲ್ ಅಂತ ಒಂದಿದೆಯಲ್ಲ? ಹಾಂ, ಕೋಗಿಲೆ ಚೆನ್ನಾಗಿ ಕೂಗೋದು ಗಂಡು ಕೋಗಿಲೆ. ಬರ್ಡ್ಸಲ್ಲಿ ಬ್ಯೂಟಿಫುಲ್ ಮೇಲ್. ನೀವು ಪ್ರಾಣಿಗಳ ಬಗ್ಗೆ ಹೆಚ್ಚೇನು ಇದು ಮಾಡೋದಿಲ್ಲ ಅಲ್ಲ? ಪ್ರಾಣಿಗಳ ಬಗ್ಗೆ ಮಾಡ್ತೇನೆ. ಅಂದರೆ ನಮ್ದು ಹೆಚ್ಚು ಬರ್ಡ್ ಲವರ್ಸೇ ಬರೋದ್ರಿಂದ ಫೋಟೋಗ್ರಾಫರ್ಸು. ವೈಲ್ಡ್ ಲೈಫಿನ ಬಗ್ಗೆ ಹೋದಾಗ ನಾವು ಅವ್ರ ಕಬಿನಿನೋ ತಡೋಬಾ ಅಲ್ಲೆಲ್ಲ ಟೈಗರ್ ಸಫಾರಿಗೆ ಹೋಗ್ತಾರೆ. ಬಟ್ ಇಲ್ಲಿ ಬರೋದು ಬರ್ಡ್ ವಾಚಿಂಗ್ ಫೋಟೋಗ್ರಫಿಗೆ, ಪಕ್ಷಿಗಳ ಬಗ್ಗೆ. ಹಾಗಾಗಿ ನಾನು ಜಾಸ್ತಿ ಇದರಲ್ಲೇ ಏನಾದರೂ ವೈಲ್ಡ್ ಲೈಫ್ ನೋಡಬೇಕು ಅಂದಾಗ ನಾನು ಕರ್ಕೊಂಡು ಹೋಗ್ತೇನೆ. ಈ ಹುಲಿ ಬಗ್ಗೆ ಅಥವಾ ಲೆಪರ್ಡ್ ಏನಾದರೂ ನೋಡೋದು, ಬೇರೊಂದು ಪ್ಲೇಸಸ್ ಇರ್ತವೆ, ಒಂದು ರೌಂಡ್ ಹಾಕ್ಕೊಂಡು ಬರ್ತೇನೆ. ಕೆಲವೊಮ್ಮೆ ನಮಗೆ ಚಿರತೆ ಕಾಣಿಸಿದೆ, ಕರಡಿಗಳು ಕಾಣಿಸಿದೆ, ಜಿಂಕೆಗಳು, ಕಡವೆಗಳು ಸಾಕಷ್ಟು ಕಾಣಿಸಿದೆ. ಅದನ್ನು ಅವುಗಳ ಲೈಫ್ ಸ್ಟೋರಿ ಗೊತ್ತಿರುತ್ತೆ, ಜೀವನ ಹೇಗೆ ಏನು ಬದುಕು ಅಂತ. ಬಟ್ ಫೋಟೋಗ್ರಾಫರ್ಸಿಗೆ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಹೆಚ್ಚು ಬರ್ಡ್ಸ್ ಬಗ್ಗೆ ಹೇಳ್ತಾ ಇರ್ತೇನೆ, ಬರ್ಡ್ಸ್ ತೋರಿಸೋದು ನನ್ನ ಕೆಲಸ. ಈಗ ನಿಮ್ಗೇನು ಇಂಟ್ರೆಸ್ಟ್ ಅನ್ನೋದು ಒಂದು 10 ನಿಮಿಷ ಗೊತ್ತಾಗ್ಬಿಡುತ್ತೆ. ಅದ್ರ ಬೇಸ್ ಮೇಲೆ ನಾನು ಆಯಾ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿರ್ತೇನೆ. ಆ ಥರ. ಪುನೀತ್ ಬಂದರು ಅಂದ್ರಲ್ಲ, ಪುನೀತ್ನೊಟ್ಟಿಗಿನ ಎಕ್ಸ್ಪೀರಿಯನ್ಸ್ ಏನು? ಅಯ್ಯೋ ಅದು ಸರ್, ಅದು ಈಗಲೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುವಂಥ ಒಂದು ಇದದು ಆ ದಿನಗಳು. ಅವ್ರು ಬಂದಾಗ ನಿಂತ್ಕೊಂಡಾಗಲೇ ನನಗೊಂಥರ ನಾನು ಶಾಕು. ಅವ್ರು ನಂಗೆ ಮುಂಚೆ ಹೇಳಲಿಲ್ಲ ಈ ಥರ ಮನುಷ್ಯ ಬರ್ತಿದ್ದಾರೆ ಅಂತ. ಶೂಟಿಂಗಿಗೆ ಬಂದಿದ್ರು ಅನ್ಸುತ್ತೆ ಸರ್ ಅವರು. ಅರೆ ಈ ಹಾರ್ನ್ ಮಿಲ್ಲು ರೆಗ್ಯುಲರಾಗಿ ಕಾಣಿಸ್ತಿತ್ತು, ಇದು ದೊಡ್ಡದು ಗ್ರೇಟ್ ಹಾರ್ನ್ ಮಿಲ್ಲು ಡಿಪೋದಲ್ಲಿ. ಅವ್ರು ಅಮೋಘ ವರ್ಷ ಸರ್ ಇದ್ದಾರೆ. ಅವರು ಇನ್ನೊಬ್ಬರ ಹತ್ರ ಫೋನ್ ಮಾಡಿಸಿ ಕೇಳಿದ್ರು, ಈ ಪಕ್ಷಿ ಕಾಣಿಸ್ತಿದ್ಯಾ ಅಂತ. ನಾನು ಹೌದು, ರೆಗ್ಯುಲರಾಗಿ ಕಾಣಿಸ್ತಿದೆ ಅಂದರು. 50% ಇದ್ದಿದ್ರೆ ಬರ್ತಾ ಇರಲಿಲ್ಲ. ಬಟ್ ನಾನು ಏನು ಮಾಡಿದೆ, ಒಂದು ವೀಡಿಯೋವನ್ನು ಕಳಿಸ್ಕೊಟ್ಟೆ ಚಿಕ್ಕದು ವಾಟ್ಸಪ್ ಥ್ರೂ. ಅವರು ಅದನ್ನು ತೋರಿಸಿದ್ರು. ಅವರು ಆಮೇಲೆ ಅಮೋಘ ವರ್ಷ ಸರು ಪುನೀತ್ ರಾಜ್ಕುಮಾರ್ ಕಾಣಿಸಿದ್ರು. ಇಲ್ಲ ನೋಡ್ಲಿಕ್ಕೆ ಹೋಗೋಣ ಅಂದರು. ಅಂದರೆ 100% ಗ್ಯಾರಂಟಿ. ಆದರೆ ನನಗೆ ಮುಂಚೆವರೆಗೂ ಗೊತ್ತಿಲ್ಲ, ಯಾರೋ ಒಬ್ಬರು VIP ಬರ್ತಾರೆ, ಇನ್ಯಾರಿಗೂ ಕರ್ಕೊಂಡು ಬರಬೇಡಿ, ಇಲ್ಲಾಂದರೆ ಕ್ಯಾನ್ಸಲ್ ಆಗುತ್ತೆ ಅಂದರು. ನಾನು ಮನೆಯಲ್ಲೂ ಹೇಳಿಲ್ಲ, ಈಗಲೂ ಬೈತಾರೆ. ಈ ಥರ ನಾನು ಒಬ್ಬಳೇ ಬಂದೆ, ಕಾದೆ.
ಯಾರು ಬರ್ತಿದ್ದಾರೆ ಗೊತ್ತಿಲ್ಲ, ಸುಮ್ಮನೆ ಕಾರ್ ಬಂತು, ನಾನು ಈ ಕಡೆ ಪಾರ್ಕ್ ಮಾಡಿ ಅಂತ ಹೇಳಿದೆ. ಆಮೇಲೆ ಮೇಡಮು ಮತ್ತು ಪುನೀತ್ ರಾಜ್ಕುಮಾರ್ ಇಳಿದಾಗ ನನಗೆ ಗೊತ್ತಾಗಿದೆ ಇವರೇ ಅಂತ. ಏನು ಮಾಡಬೇಕು, ಏನು ಹೇಳಬೇಕು, ಬಾಯಿಂದ ಮಾತುಗಳೇ ಹೊರಡ್ತಾ ಇರಲಿಲ್ಲ. ತುಂಬ ಖುಷಿ ಆಯಿತು. ಇದ್ದರು, ಒಂದು ಮುಕ್ಕಾಲು ತಾಸಿದ್ರು. ಅವ್ರು ಬರೋ ಲಕ್ ಎಷ್ಟಂದರೆ ಸರ್, ಅವ್ರು ಬಂದು ಈಗ ನಿಂತ್ಕೊಂಡಿದ್ದಾರೆ ಈ ಮರದಲ್ಲಿ ಒಂದು 7-8 ಈ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್. ಅದು ನೋಡಿಬಿಟ್ಟು ಅವ್ರು ಆಶ್ಚರ್ಯ ಆದರು. ಬೈನಾಕ್ಸ್ ಕೊಟ್ಟೆ, ನೋಡಿದರು. ಒಂದಿಷ್ಟು ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಅವರು ಅದು ನೋಡೋವಂಥ ಶೈಲಿ ನೋಡಿದಾಗ ಎಷ್ಟು ಖುಷಿ ಆದ್ರಂದರೆ ಇದು ನಮ್ಮ ದೇಶದ್ದ ಅಂತ, ಅಂದರೆ ನಮ್ಮ ಕಂಟ್ರಿದ ಇದು, ನಾನು ಬೇರೆ ಕಡೆ ಇದೆ ಅಂದ್ಕೊಂಡೆ. ತುಂಬ ಒಂಥರ ಎಕ್ಸೈಟ್ ಆದರು ಆ ಪಕ್ಷಿ ನೋಡಿ. ನನ್ನ ಹತ್ರ ಮಾತಾಡಿದ್ರು, ಏನು ಹೇಗೆ ಈ ಕತೆ ಏನಂತ ಚಿಕ್ಕದಾಗಿ ಒಂದು ನಿಮಿಷ 2 ನಿಮಿಷ ಹೇಳಿದೆ. ಆಮೇಲೆ ಕಡೆಗೆ ಒಂದು ಹನಿ ಶರ್ಟ್ ಹಾಕ್ಕೊಂಡಿದ್ರು. ಒಂದು ಫೋಟೋ ತೊಗೊಂಡ್ವಿ. ಮುಕ್ಕಾಲು ತಾಸು ಆಯ್ತು ಅವರಿದ್ದು. ಡಿಪೋದಲ್ಲೇ ಓಡಾಡಿಸಿದೆ. ಅಲ್ಲಿಂದ ಒಂದು ರೌಂಡ್ ಹಾಕ್ಕೊಂಡು ಬೆಳಕಾಗ್ತಾ ಇದ್ದಂಗೆ ಎಲ್ಲ ಜನ ಬಂದುಬಿಡ್ತಾರಲ್ಲ, ಗೊತ್ತಾಗ್ಬಿಡುತ್ತೆ. ಇನ್ನು ಅವರು ಆಮೇಲೆ ಹೋದರು. ಈ ಥರ ಭಾಳ ಖುಷಿ ದಿನ ಅದು. ಈ ಥರ ತುಂಬ ಆ ಥರದ ಮೇನ್ ಒಂಥರ ಈ ಇವರು ಏನು ಜನಪ್ರಿಯ ವ್ಯಕ್ತಿಗಳು ಯಾರಾದರೂ ತುಂಬ ಜನ ಬಂದಿದ್ರ ನಿಮ್ಮ? ಅವರಾದಮೇಲೆ ಶಿವರಾಮ್ ಅಂತ ಒಬ್ಬರು ಆ್ಯಕ್ಟರ್ ಬಂದಿದ್ದರು ಫ್ಯಾಮಿಲಿ ಜೊತೆ. ಮತ್ತು ಹಿಂದಿ ಆ್ಯಕ್ಟ್ರಸ್ ಕೂಡ ಬರ್ತಾ ಇರ್ತಾರೆ. ಇತ್ತೀಚೆಗೆ ರಿಷಬ್ ಶೆಟ್ಟಿ ಸರ್ ಬಂದಿದ್ದರು, ಆದರೆ ನನಗೆ ಅವ್ರು ಭೇಟಿಯಾಗೋ ಅವಕಾಶ ಸಿಗಲಿಲ್ಲ. ಆದರೆ ಇಲ್ಲಿ ಜಂಗಲ್ ಲಾಡ್ಜ್ವರೆಗೂ ಬಂದಿದ್ದರು. ಈ ಥರ ಫಿಲಮ್ ಆ್ಯಕ್ಟ್ರಸನ್ನು ಹೊರತುಪಡಿಸಿ ಈ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ನವರು, ಈ ಅಂಡರ್ ವಾಟರ್ ಹೀರೋಸ್, ಧೃತಿಮಾನ್ ಮುಖರ್ಜಿ ಸರು, ವರ್ಲ್ಡ್ ಫೇಮಸ್ ಫೋಟೋಗ್ರಾಫರು ಅವರು, ಮತ್ತು ಇನ್ನಿತರ ಕೆಲವೊಬ್ಬರು ವೈಲ್ಡ್ ಲೈಫ್ ಸಂಬಂಧಪಟ್ಟಂಥ ರಿಸೋರ್ಸ್ ಪರ್ಸನ್ಸು, ತುಂಬ ಸಂಪನ್ಮೂಲ ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ಅವರಿಗೆಲ್ಲ ನಾನು ಜಾಗಗಳನ್ನು ತೋರಿಸೋದು, ಗೈಡ್ ಮಾಡೋದು. ತುಂಬ ಪ್ರಖ್ಯಾತ ಡಾಕ್ಟರ್ಸ್ಗಳು, ಅಡ್ವೊಕೇಟ್ಸ್ ಮತ್ತು ಬ್ಯಾಂಕು ಈ ಥರ ಎಲ್ಲ ಬರ್ತಾ ಇರ್ತಾರೆ. ನೇಚರ್ ಎಲ್ಲರನ್ನ ಕರೆಯುತ್ತೆ, ನೀನು ಬೇಡ ಅಂತ ಹೇಳಲ್ಲ. ಬಟ್ ಇಲ್ಲಿ ಬಂದಾಗ ಅವ್ರಿಗೆ ಯಾವ ಥರ ಅವ್ರು ಏನು ಇಂಟ್ರೆಸ್ಟ್ ಇದೆ ನೋಡಿಕೊಂಡು ನಾನು ಕರ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ ಈ ಫೀಲ್ಡ್. ನನಗೆ ಖುಷಿ ಕೊಟ್ಟದ್ದು ಏನಂದರೆ, ಎಲ್ಲ ಕಡೆಯಿಂದ ಜನ ಬಂದಾಗ ಅವ್ರ ಪರಿಚಯ ಆಗುತ್ತೆ, ಅವ್ರು ನೋಡೋವಂಥ ಅವಕಾಶ ಈ ಒಂದು ಫೀಲ್ಡಲ್ಲಿ ಸಿಗ್ತಾ ಇದೆ. ನಾನು ಟೀಚರ್ ಆಗಿದ್ದಾಗ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಆದರೆ ಈ ಫೀಲ್ಡಿಗೆ ಬಂದಮೇಲೆ ನನಗೆ ಸುಮಾರು ಅವಕಾಶಗಳು ಸಿಕ್ತು. ಎಲ್ಲೋ ಒಂದು ಕಡೆ ಅವರ ನೋಡುವಂಥ ಒಂದು ಅವಕಾಶ. ಆಮೇಲೆ ರವಿಚಂದ್ರನ್ ಸರ್ ಬಂದಿದ್ದರು, ಮರ್ತೆ. ಇತ್ತೀಚೆಗೆ ಅದು ಯಾವುದೋ ಫಿಲಮ್ ಶೂಟಿಂಗ್ ನಡೀತಾಯಿತ್ತು ಸರ್ ಇಲ್ಲಿ. ರವಿಚಂದ್ರನ್ ಸರ್ ಬಂದಿದ್ದರು, ಅವರನ್ನು ಭೇಟಿ ಆದ್ವಿ. ಮತ್ತು ಅವರು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅದೊಂದು. ಈಗ ನಾವು ಸ್ವಲ್ಪ ಏನಾದರೂ ನಿಮ್ಮ ಬರ್ಡ್ ವಾಚಿಂಗ್ ಹೋಗೋಣ? ಖಂಡಿತ ಸರ್. ಓಕೆ. ಕೇವಲ ಒಂದೊಂದು ಹಕ್ಕಿಗೋಸ್ಕರ ಬರ್ತಾರೆ, ಒಂದೇ ಒಂದು ಹಕ್ಕಿ, ಮತ್ತೇನು ಬೇಡ. ಇದೊಂದೇ ಹಕ್ಕಿ ಸಾಕು ನಮಗೆ. ನೀವು ಗ್ರೇಟ್ ಹಾರ್ನ್ಬಿಲ್ ತೋರಿಸಿದ್ರು ನಮ್ಗೆ ಬೇಡ. ಈ ಥರ ಕ್ಯಾಮ್ರಾ ಹಿಡ್ಕೊಂಡು ಫೋಟೋಗ್ರಾಫರ್ಸು ಒಂದೊಂದೇ ಹಕ್ಕಿಗೋಸ್ಕರ ಬರ್ತಿರ್ತಾರೆ. ನಮಗೆಲ್ಲ ಹಕ್ಕಿ ಬೇಡ, ಟಾರ್ಗೆಟ್ ಸ್ಪೀಷೀಸು 4. ನಾವು ಇಡೀ ಇಂಡಿಯಾ ಓಡಾಡಿ ಬಂದಿದ್ದೀವಿ, ಆದರೆ ಈ ಹಕ್ಕಿ ಸಿಗಲಿಲ್ಲ. ನಮ್ಗೆ ಈ ಭಾಗದಲ್ಲಿ ಕಾಣಿಸಿದ್ರೆ ತೋರಿಸಿ. ನಮ್ಗೆ ಯಾವ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ಲು ಬೇಡ, ಏನೂ ಬೇಡ. ಒಂದೇ ಒಂದು ಚಿಕ್ಕದ ಬರ್ಡು, ಅಂದರೆ ಅದು ಅವರಲ್ಲಿ ರೆಕಾರ್ಡ್ ಇರಲ್ಲ ಅಂತೇಳಿ. ಕರೆಕ್ಟ್. ಈ ಥರ ತೊಗೊಂಡಾಗ ಒಂದೊಂಥರ ಖುಷಿ ಅವ್ರಿಗೆ. ಅದು ಲೈಫರ್ ಅಂತ ಹೇಳ್ತಿರ್ತಾರೆ. ಆದರೆ ಕಷ್ಟ, ಫಾರೆಸ್ಟ್ ಬರ್ಡ್ ನೋಡೋದೇ ಕಷ್ಟ. ವೆರಿ ಶೈ ಇರುತ್ತೆ, ಹೋದ ತಕ್ಷಣ ಹಾರೋಗ್ಬಿಡುತ್ತೆ. ಬಟ್ ಇಲ್ಲಿ ಇರೋದು ಸುಮಾರು ಇವೆಲ್ಲ ಫಾರೆಸ್ಟ್ ಬರ್ಡ್ಸು. ನಮ್ಮ ದಾಂಡೇಲಿಯಲ್ಲಿ ಸಿಗಲ್ಲ, ಅಲ್ಲಿ ಬೇರೆ ಹಕ್ಕಿ ಸಿಗುತ್ತೆ. ಈಗ ನೋಡಿ ಅದು ಕಾಲಕ್ಕೆ ಹೋಗ್ತಾ ಇದೆ. ಕೆಲವೊಂದು ಹಕ್ಕಿಗಳ ಸೌಂಡಿಂದ ಗುರ್ತು ಹಿಡಿದು ಅದನ್ನು ಹೇಳ್ಬೋದು. ಕೆಲವೊಂದು ಹಕ್ಕಿಗಳು ಗೊತ್ತಾಗಲ್ಲ, ಅವಾಗ ಈ ಬೈನಾಕ್ಸಿಂದ ನೋಡಿದಾಗ ಗೊತ್ತಾಗುತ್ತೆ, ಓ ಈ ಹಕ್ಕಿನಾ ಅಂತೇಳಿ.
सुमार ಒಂದು 15 वैरायटी बर्ड्स ಇದೆ ಇಲ್ಲಿ ನೋಡಿ सर शिवम सर योगेश सर ये देखिए ये मेरा पॉइंटर है ना दिख रहा है पॉइंटर वहाँ पे एक छोटा सा बर्ड है वुडपेकर आई थिंक वुडपेकर ये वुड पॉइंटर ऊपर ऊपर जा रही है वुडपेकर है पिग्मी क्योंकि वो जैसा बैठता है ना वर्टिकल एंगल पे पेकिंग करता है हॉरिजॉन्टली नहीं रहता है आपको मैं बताती हूँ अभी ब्राउन हेडेड बार्बेट है हाँ ब्राउन हेडेड बार्बेट ಇದು ನೋಡಿ ಸರ್ ಇದು ಚಿಕ್ಕದು ब्रांच के पीछे ಮತ್ತು ಈ ಬರ್ಡ್ ವಾಚಿಂಗು ನೆಪದಲ್ಲಿ ನಾವು ಈ ಥರ ನೇಚರಲ್ಲಿ ಓಡಾಡ್ತಾ ಇದ್ದಾಗ ನಮ್ಮಲ್ಲಿ ಒಂದು ಚೇಂಜಸ್ ಆಗ್ತಾ ಇರುತ್ತೆ ಭಾಳಷ್ಟು ಜನರಿಗೆ ರಿಲ್ಯಾಕ್ಸೇಷನ್ ಅನ್ನೋದು ಇರೋದಿಲ್ಲ Correct. ನಾವಾಗ ಏನೋ ಹೇಳ್ತಾ ಇದ್ದಾಗ ನೀವು ಮೊಬೈಲ್ ನೋಡಲಿಲ್ಲ ಯಾರೂ ನೋಡೋದಿಲ್ಲ ನಾವು ವಾಕಿಂಗ್ ಮಾಡಬೇಕಾದ್ರೂ ನಾವು ಮೊಬೈಲ್ ನೋಡ್ತಾ ಹೋಗ್ತೀವಿ ಆದರೆ ನಮ್ಮದು ಮೈಂಡ್ ಅಷ್ಟು ಕಾನ್ಸಂಟ್ರೇಟ್ ಕೊಡೋದಿಲ್ಲ ಆದರೆ ನಾವು ಬರ್ಡ್ ವಾಚಿಂಗ್ ಅಂದಾಗ ಪೂರ್ತಿ ಕಾನ್ಸಂಟ್ರೇಷನ್ ಅದರಲ್ಲಿ ಇದ್ದಾಗ ಸಣ್ಣದಿರುತ್ತಲ್ಲ ಎಷ್ಟು ರಿಲ್ಯಾಕ್ಸ್ ಸಿಗುತ್ತೆ ಮೈಂಡಿಗೆ ಅಂದರೆ ಸೈಂಟಿಫಿಕ್ ಪ್ರೂವ್ ಆಗಿದೆ ಏನಂದರೆ ನಾವು ಲೈಫ್ ಸ್ಪ್ಯಾನ್ ಇನ್ನೂ 10 ವರ್ಷ ಹೆಚ್ಚಾಗುತ್ತೆ ಈ ಒಂದು ಫೋಟೋಗ್ರಫಿ ಬರ್ಡ್ ವಾಚಿಂಗ್ ಅನ್ನೋದು ಈ ಹೋಗ್ದಾಗೆಲ್ಲ ಈಗ ನರಸಿಂಹ ಸರ್ ಅವ್ರದ್ದು ಹನಿ ಪಾರ್ಕ್ ಇದೆ ಹನಿ ಬೀಸನ ಕಚ್ಚಿಸ್ಬಿಟ್ಟು ಮತ್ತೆ ಉಲ್ಟಾ 2,000 ಕೊಡಬೇಕಂತೆ ಹನಿ ಬೀ ಥೆರಪಿ ಬೀಸ್ ಥೆರಪಿ ಲೀಸ್ ಥೆರಪಿ ನಾವು ಈಗ ನೇಚರ್ ಹೋಗ್ಬೇಕಾದ್ರೆ ಇದೊಂಥರ ಫಾರೆಸ್ಟ್ ಥೆರಪಿ ಇದು ನಮ್ದು ನೇಚರ್ ವಾಕ್ ಸತ್ಯ ಅದು सर हम पीछे की तरफ से जाएंगे गेट से बाहर ही जाएंगे ट्रोगन ट्राई करेंगे हम क्योंकि शायद यहाँ पे हो सकता है वो किंगफिशर ये नहीं सॉरी वुडपेकर देखने वुडपेकर देखेंगे ना सर थोड़ा कॉल गिल देखें आइए ब्राउन हेडेड बार्बेट हाँ ओके मुझे नहीं दिखाओ हाँ मिनीवेट आ गया रेड कलर ऑरेंज मिनीवेट ರೆಡ್ ಕಲರ್ ಫೀಮೇಲ್ ಯೆಲ್ಲೋ ಮಿನಿವೇಟ್ ಆಕ್ಚುಲಿ ಬರ್ಡ್ಸ್ ಅಲ್ಲಿ ಬ್ಯೂಟಿಫುಲ್ ಮೇಲ್ ಅಂದ್ರೆ ಮೇಲ್ ತುಂಬಾ ಸಖತ್ತಾಗಿ ಕಲರ್ಫುಲ್ ಆಗಿರುತ್ತೆ ಈಗ ನೋಡಿ ಓಡಾಡ್ತಿದೆ ಮಧ್ಯದಲ್ಲಿದೆ ಹೌದು ಅಲ್ಲೇ ಕೂತಿದೆ ಅದು ಬಹುಶಃ ಹಾಂ ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲೇ ಇದೆ ಅಲ್ಲೇ ಇಲ್ಲಿ ನೋಡಿ ಸರ್ ಸರಿ ಇಲ್ಲಿ ನೋಡಿ ಸರ್ ಒಂದು ನಿಮಿಷ ಇಲ್ಲಿ ನೋಡಿ ಎಷ್ಟು ಚಂದ ಎಷ್ಟು ಚಂದ ಎಷ್ಟು ಚಂದ ಅದರ ಇದು ಉದ್ದ ಇದೆ ಟೇಲ್ ಉದ್ದ ಇದೆ ಟೇಲ್ ಉದ್ದ ಇದೆ ಅಲ್ಲಿ ನೋಡಿ ಅಲ್ಲೇ ಸ್ವಲ್ಪ ಈಚೆ ಬಂತು ನಾವೆಲ್ಲ ಇದು ಫೋಟೋ ತೆಗಿಬೇಕಾದ್ರೆ ಕಷ್ಟ ಅಂತೇಳಿ ವಿಡಿಯೋ ಮಾಡಿಬಿಡ್ತೀವಿ ಬ್ಯೂಟಿಫುಲ್ और एक नीचे बैठा है सर देखो उड़ गया ಸುಮಾರಷ್ಟಿದೆ ಹೀಗೆ ನೋಡ್ಲಿಕ್ಕೆ ಹೋದರೆ ಈ ಥರ ಇಡೀ ದಿನ ನಾವು ಮಾಡಿದರೆ ಅಷ್ಟು 100-120 ಸ್ಪೀಷಸ್ ಸಿಕ್ಬಿಡುತ್ತೆ ಕರೆಕ್ಟ್ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ सर पीछे की तरफ से जाएंगे आइए क्योंकि और बहुत सारा एक्टिविटी चल रहा है तो रहता है इधर ही देखेंगे हम लोग को कहाँ पे सब्जेक्ट मिलता है वहाँ पे ही टाइम ही करना है ಕಾಡು ಮನೆ ಸುತ್ತಮುತ್ತಲೇ ಒಳ್ಳೊಳ್ಳೆ ಒಳ್ಳೊಳ್ಳೆ ಇದೆ ಸರ್ ಇವ್ರದ್ದು ಇದು ತೊಗೊಳ್ತೀರಾ ಸರ್ ಇಲ್ಲೇ ಅಂದರೆ ಹೊರಟ್ಬಿಡ್ತೀನಿ ಇವ್ರದ್ದೊಂದು ಅಭಿಪ್ರಾಯ ತಗೊಂಬಿಡಿ ಅವ್ರು ಹೊರಡ್ತಾರೆ सर आपका एक मिनट 2 मिनट का आप लोग थोड़ा एक्सपीरियंस शेयर कीजिए कल रात से हम क्या क्या देखे कल से कितना टाइप देखे और कल तो 50 स्पीशीज हुआ और कैसा लगा ಏನೋ ರೇರ್ ಬರ್ಡ್ ನೋಡಿ हाँ रेयर स्पीशीज फ्रॉग माउथ श्रीलंकन फ्रॉग हाँ ದೇखेಗೆ ಇದು हाँ So my name is Yogesh Kamath and he's my friend Shivam Darve. So we came to know about Dandeli and we have been planning Dandeli since so many years. So we are photographers by hobby, not by profession. And we both are bankers. So our kind of love for birding started a few years back.
and we have been exploring certain parts of India, mostly western. And so we drove from Mumbai 2 days back, and it was a 12-hour journey, and it was worthwhile. So yesterday we traveled through Dandeli as well as Joira, and we explored around 50 species of birds. That's fantastic in my opinion, because that's not what we see. And few highlights is basically certain species that are not available in other parts of India, specifically hornbills, and the other thing being the owls, as well as certain species. I think that's spectacular, and I'll ask Shivam to say few more words about it. Hi, this is Shivam. I'm from Mumbai. We are both friends, and this is the first time we are exploring the southern part of our country. And so far, the experience is very good. Obvious, the guidance from Rajni is excellent. Yesterday only we had 50 odd birds to see, and also captured beautiful moments. And so far, it's going good. Thank you. And something to say about Rajni, I think she has gone out of her way to find certain things, and I think we are very happy to have her. And I would definitely recommend this place as well as Rajni's guidance for my friends as well as my colleagues, because I think without her, these things wouldn't have been possible. And I'll just wholeheartedly say thank you. ಇವತ್ತು ಬಂದಿದ್ದ ಗೆಸ್ಟು ಫ್ರಮ್ ಮುಂಬೈಯಿಂದ. ಇವರು ಶಿವಮ್ ಸರ್ ಅಂತ, ಅವ್ರು ಯೋಗೇಶ್ ಸರು. ಆ್ಯಕ್ಚುಲಿ ಒಂದು 1 ಮಂತ್ ಬ್ಯಾಕ್ ಇವ್ರು ಫೋನ್ ಮಾಡಿದ್ರು ಬರ್ತೇವೆ ಅಂತ. ಫಸ್ಟ್ ಟೈಮು ಸ್ವಲ್ಪ ಐಡಿಯಾಸ್ ಎಲ್ಲ ತೊಗೊಳ್ಳೋಣ, ಹೇಗಿರುತ್ತೆ ಫಸ್ಟ್ ಟೈಮ್ ನೋಡೋಣ, ಮಳೆ ಎಲ್ಲ ಕಡಿಮೆ ಆದಮೇಲೆ ಅಂತ. ಮತ್ತು ಬಂದರು, ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ನಿನ್ನೆ ಮಳೆ ಬಂದಿತ್ತು ಸಂಜೆ, ಆದರೂ ಏನು ಹೇಳಲಿಲ್ಲ. ಖುಷಿ ಆಗುತ್ತೆ ಈ ಥರ ಮುಂಬೈಯಿಂದ 12 ಗಂಟೆ ಜರ್ನಿ ಮಾಡಿಕೊಂಡು ಒಂದೆರಡು ಪಕ್ಷಿಗೋಸ್ಕರ ಬರ್ತಾರೆ ಅಂದರೆ ಅದೇ ಒಂದು ಖುಷಿ. ಮತ್ತು ಒಬ್ಬರು ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಹೇಳ್ತೀವಲ್ಲ, ಈ ರೀತಿ ಇನ್ಯಾರೋ ಅವ್ರು ಹೇಳಿರ್ತಾರೆ. ಅವರು 1 ಮಂತ್ ಬಿಫೋರೇ ಬುಕ್ಕಿಂಗ್ ಮಾಡಿಕೊಂಡು ಬಂದಿರ್ತಾರೆ. ನನಗೆ ಸಾಧ್ಯ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ, ತೋರಿಸ್ತೀನಿ. ಅದೊಂದೊಂದು ಪಕ್ಷಿಗೋಸ್ಕರ ಬರ್ತಾರೆ, ಅದೇ ಒಂದು ಖುಷಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆಲ್ಲ ಥ್ಯಾಂಕ್ ಯು. ಸೊ ಇಷ್ಟೆಲ್ಲ ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನನಗೆ ಆಯಿತು. ಮತ್ತು ನನ್ನನ್ನು ರೆಕಗ್ನೈಸ್ ಮಾಡಿ ನನ್ನ ಒಂದು ಸಂದರ್ಶನ ಮಾಡ್ತಾ ಇದ್ದೀರಿ. ನನಗೆ ತುಂಬ ಖುಷಿ ಆಗ್ತಿದೆ. ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ಈ ಥರ ಕ್ಯಾಮ್ರಾ ಮುಂದೆ ನಾನು ಯಾವಾಗಲೂ ಮಾತಾಡಲಿಲ್ಲ. ಇದು ಹೇಗೆ ಏನು ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ತಗೊಳ್ಳಿ ಅಷ್ಟೇ.